ಮೂವಿ ಫ್ಯಾನ್ಸ್ ಈ ಮೂವಿ ನೋಡಾದ್ಮೇಲೆ ಈ ಮೂವಿಯ ಡೈರೆಕ್ಟರ್ ಯಾರು ಅಂತ ಹೋಗಿ ಚೆಕ್ ಮಾಡಿದ್ರೆ ನೀರಜ್ ಪಾಂಡೆ ಅಂತ. ಅವರ ಪ್ರೀವಿಯಸ್ ಮೂವೀಸ್ಗಳೆಲ್ಲ ಸಖತ್ ಬ್ರಿಲಿಯಂಟ್ ಆಗಿ ಮಾಡಿದ್ದಾರೆ. ಅದು ಪರಿಪೂರ್ಣವಾಗಿ ಆಕ್ಷನ್ ಓರಿಯೆಂಟೆಡ್ ಮೂವೀಸ್ಗಳಾಗಿತ್ತು ಅಂತ ಅನ್ಬೋದು. ಫಾರ್ ಎಕ್ಸಾಂಪಲ್ ಎ ವೆಗ್ನೆಸ್ಡೇ, ಹಾಗೆ ಸ್ಪೆಷಲ್ 26, ಅದೇ ರೀತಿ ಬೇಬಿ, MS ಧೋನಿ ಆ ಥರ ಮೂವೀಸ್ಗಳನ್ನೆಲ್ಲ ತೆಗೆದಿದ್ರು. ಈ ಮೂವಿಯಲ್ಲಿ ಪ್ಯೂರ್ ಲವ್ ಸ್ಟೋರಿ ಮೇಲೆ ಫೋಕಸ್ ಮಾಡಿದ್ದಾರೆ. ಹಲವಾರು ವಿಚಾರಗಳು ಫಸ್ಟ್ ಟೈಮ್ ರೀತಿ ಮೂವಿ ನೋಡ್ತಾ ಫೀಲ್ ಆಗುತ್ತೆ ಅಂತ ಅನ್ಬೋದು. ಹಾಗೆ ನಮ್ಮ ಅಜಯ್ ದೇವಗನ್ ಸರ್ಗೆ ಈ ಮೂವಿನ ಹೇಗೆ ಒಪ್ಪಿಸಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಹಾಗೆ ಅವ್ರಿಗೆ ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿಭಾಯಿಸಿದ್ದಾರೆ ಅನ್ನೋದು ಮಾತ್ರ ಹೇಳ್ಬೋದು ಮೂವಿ ನೋಡಾದ್ಮೇಲೆ. ಹಾಗೆ ಮೂವಿ ಹೆಸರು ಸಖತ್ ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದ್ದಾರೆ, ಆರೋಮೆ ಕಾ ದಂತ. ಹಾಗೆ ಮೂವಿಯಲ್ಲಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನ ಈ ರಿವ್ಯೂಯಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ರಿವ್ಯೂ ಇಷ್ಟ ಆಯಿತು, ರಿವ್ಯೂ ನಿಮ್ಗೆ ಆನೆಸ್ಟ್ ಅನಿಸ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದ್ರೆ 2 hours 20 minutes ಇದೆ ಅಂತ ಅನ್ಬೋದು. ಮೂವಿಯ ಒನ್ ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದ್ರೆ ಕೃಷ್ಣ ವಸುಧ ಇಬ್ರು ಲವ್ ಮಾಡ್ತಾ ಇರ್ತಾರೆ. ಆದ್ರೆ ಅವರ ಲೈಫಲ್ಲಿ ಒಂದು ರಾತ್ರಿ ಕಹಿ ಘಟನೆ ನಡೆಯುತ್ತೆ. ಆ ಕಹಿ ಘಟನೆಯಿಂದ ನಮ್ಮ ಕೃಷ್ಣ ಜೈಲಿಗೆ ಹೋಗೋ ಸಂದರ್ಭ ಬರುತ್ತೆ. ಆದ್ರೆ 20 ವರ್ಷದ ನಂತರ ಕೃಷ್ಣ ಆಚೆ ಬರ್ತಾ ಇದ್ದಾರೆ. ಕೃಷ್ಣ ವಸುಧ ಇಬ್ರು ಒಂದಾಗ್ತಾರ, ಇಲ್ಲ ಅವರ ಲೈಫಲ್ಲಿ ಏನು ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಆಗಿರುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡ್ಬೇಕು. ಮೂವಿ ವಿಚಾರಕ್ಕೆ ಬಂದ್ರೆ 90s ಫೀಲ್ ಕೊಡೋ ಕತೆ ಜೊತೆಗೆ ಒಂದು ಸ್ಲೋ ನರೇಷನ್. ಅದು ಯಾಕೆ ಆಯ್ಕೆ ಮಾಡಿದ್ದಾರೆ ಫಿಲಮ್ ಅವರು ಅನ್ನೋದು ನನಗೆ ಲಿಟ್ರಲ್ ಆಗಿ ಅರ್ಥ ಆಗಿಲ್ಲ. ಅದ್ರ ಜೊತೆ ಆ ಕ್ಯಾರೆಕ್ಟರ್ಸ್ಗಳು ಒಳ್ಳೆ ಸೀರಿಯಲ್ ಥರ ಸ್ಲೋ ಮೂಮೆಂಟ್ಸ್ಗಳು, ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳು, ಅದು ಮೂವಿ ಒಂಥರ ಸ್ಟ್ರೆಚ್ಡ್ ಫೀಲ್ ಆಯಿತು. ಹಾಗೆ ಸ್ವಲ್ಪ ಲ್ಯಾಗ್ ಹೊಡೆಯೋ ರೀತಿನೂ ಫೀಲ್ ಆಗುತ್ತೆ ಅಂತ ಅನ್ಬೋದು ಕಥೆಯನ್ನು ನೋಡ್ತಾ. ಮತ್ತೆ ಕೃಷ್ಣ ಮತ್ತು ವಸು ಇಬ್ಬರ ಲವ್ ಸ್ಟೋರಿ, ಹಾಗೆ ಅವರಿಬ್ಬರ ನಡುವೆ ಕೆಮಿಸ್ಟ್ರಿನ ನೋಡೋದಕ್ಕೆ ಸಖತ್ ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು. ಅದ್ರ ನಡುವೆ ಎರಡು ಸ್ಟೋರಿನೂ ಪಾಸ್ಟ್ ಮತ್ತು ಪ್ರೆಸೆಂಟ್ನ ಎರಡು ಸೈಮಲ್ಟೇನಿಯಸ್ ಆಗಿ ಕಥೆಯಲ್ಲಿ ಎಂಗೇಜಿಂಗ್ ಮಾಡೋದಕ್ಕೆ ತೋರಿಸಿದ್ದಾರೆ ಅನ್ಬೋದು. ಆದರೆ ನನಗೆ ಇಷ್ಟ ಆಗಿದ್ದ ಫ್ಯಾಕ್ಟರ್ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಅಂತ ಅನ್ಬೋದು. ಅದ್ರ ಸಖತ್ ಬ್ಯೂಟಿಫುಲ್ ಆಗಿ ಅದನ್ನು ಎಮೋಷನ್ಸ್ಗಳನ್ನು ಫೀಲ್ ಮಾಡೋ ರೀತಿ ಪ್ರತಿಯೊಬ್ಬರು ಅಲ್ಲಿ ನಿಭಾಯಿಸಿದ್ದಾರೆ ಅಂತ ಅನ್ಬೋದು. ಹಾಗೆ ಆ ಸ್ಟೋರಿನೂ ಅಷ್ಟೇ ಇಂಪ್ರೆಸಿವ್ ಆಗಿದೆ ಅಂತ ಅನ್ಬೋದು. ಅದೇ ರೀತಿ ಇಲ್ಲಿ ಅಜಯ್ ದೇವಗನ್ ಸರ್ ತಬ್ಬು ಕ್ಯಾರೆಕ್ಟರ್ ಬಂದಾಗ ಅದೇನೋ ಅಷ್ಟೊಂದು ಅಪೀಲಿಂಗ್ ಆಗಿಲ್ಲ, ಸ್ಟ್ರೆಚ್ಡ್ ಫೀಲ್ ಆಗುತ್ತೆ, ಹಾಗೆ ಬೋರ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಥೆಯಲ್ಲಿ ಅಂತ ಅನ್ಬೋದು. ಅದೇ ಇದೆರಡು ಮಿಕ್ಸ್ಚರು ಮೂವಿ ಎಂಗೇಜಿಂಗ್ ಆಗಿ ತಗೊಂಡೋಗುತ್ತೆ. ಆದರೆ ಆ ಇಂಟರ್ವಲ್ ಬ್ಲಾಕಲ್ಲಿ ಟ್ವಿಸ್ಟ್ನ ಕೊಡ್ತೀವಿ ಅಂತ ಅನ್ಕೊಂಡಿದ್ದಾರೆ, ಆದರೆ ಅದಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ ಅಂತ ಅನ್ಬೋದು. ಹಾಗೆ ಸೆಕೆಂಡ್ ಹಾಫ್ ಬರ್ತಾ ಬರ್ತಾ ಸ್ಟೋರಿ ಸ್ವಲ್ಪ ಪ್ರಿಡಿಕ್ಟಬಲ್ ಆಗಿತ್ತು. ಸೆಕೆಂಡ್ ಹಾಫಲ್ಲಿ ಎಂಡಿಂಗಲ್ಲಿ ಒಂದು ಟ್ವಿಸ್ಟ್ನ ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಅದನ್ನು ನಾವು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು ಇದೇ ವಿಚಾರ ಆಗಿದೆ ಅಂತ. ಅದೇನು ನನಗೆ ಟ್ವಿಸ್ಟ್ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ ಅಂತ ಅನ್ಬೋದು. ನನಗೆ ಇನ್ನೊಂದು ಏನು ಇಂಟ್ರೆಸ್ಟಿಂಗ್ ವಿಚಾರ ಅನಿಸಿದಂದರೆ ಟ್ರೈಲರಲ್ಲೇ ಎಲ್ಲ ವಿಚಾರಗಳನ್ನು ತೋರಿಸಿದ್ದಾರೆ. ಮೂವಿಯಲ್ಲಿ ಏನು ತೋರಿಸ್ಬೋದು ಹೊಸದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಆಗಿತ್ತು. ಅದು ಮೂವಿ ನೋಡಾದ್ಮೇಲೆ ಇದನ್ನ ನೋಡಕ್ಕ ಮೂವಿ ಬಂದಿದ್ದು ಅನ್ನೋ ರೀತಿ ಅನಿಸ್ತು ಅಂತ ಅನ್ಬೋದು. ಹಾಗೆ ನನಗೆ ಮೂವಿಯಲ್ಲಿ ಆ ಸಾಂಗ್ಸ್ಗಳು, ಹಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗಳು ಸ್ಟೋರಿಗೆ ತಕ್ಕಂತೆ ಆ 90s ಫೀಲ್ನ ಕೊಡ್ತಾ ಇತ್ತು ಅಂತ ಅನ್ಬೋದು. ಹಾಗೆ ಪಾತ್ರದ ವಿಚಾರಕ್ಕೆ ಬಂದರೆ ನಾನು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಯಲ್ಲಿ ಮಾಡಿದಾರಲ್ಲ ಪಾತ್ರ, ಅವರಿಬ್ಬರ ಪಾತ್ರ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿ ಅನಿಸ್ತು ಅಂತ ಅನ್ಬೋದು. ಹಾಗೆ ಬೆಟರ್ ಆಗು ಇತ್ತು ಅಂತ ಅನಿಸ್ತು. ಹಾಗೆ ಅಜಯ್ ದೇವಗನ್ ಸರ್ ತಬ್ಬೂರು ಅವ್ರಿಗೆ ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ಅನ್ಬೋದು. ಸಪೋರ್ಟಿಂಗ್ ರೋಲ್ಸ್ಗಳಾಗಿ ಸುಮಾರು ಕ್ಯಾರೆಕ್ಟರ್ಸ್ಗಳು ಬರುತ್ತೆ, ಅವರು ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹಾಗೆ ನನಗೆ ಆ್ಯಕ್ಷನ್ ವಿಚಾರಕ್ಕೆ ಬಂದರೆ ಆ ಜೈಲ್ ಸೀಕ್ವೆನ್ಸ್ಗಳಲ್ಲಿ ಒಂದು ಆ್ಯಕ್ಷನ್ ಸೀನ್ ಇದೆ, ಅದು ಸಖತ್ ನ್ಯಾಚುರಲ್ ಆಗಿ ತೆಗೆದಿದ್ದೀರ ಅಂತ ಅನ್ಬೋದು. ಅದನ್ನು ಕೊರಿಯೋಗ್ರಫಿ ಚೆನ್ನಾಗಿದೆ, ವಿಜುವಲೈಸೇಷನ್ಸ್ಗಳೆಲ್ಲ ಬ್ಯೂಟಿಫುಲ್ ಆಗಿ ತೊಗೊಂಬಂದರು. ಆ 20 ಬಾಂಬೆನ ಸಖತ್ ಪ್ರೆಸೆಂಟ್ ಆಗಿ ಸ್ಕ್ರೀನ್ ಮೇಲೆ ತೊಗೊಂಬಂದರು ಅಂತ ಅನ್ಬೋದು. ಈಗ ಪ್ರೆಸೆಂಟ್ ಇರೋ ವಿಜುವಲಿ ಅದನ್ನು ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ತೊಗೊಂಬಂದಿದ್ದಾರೆ ಅಂತ ಅನ್ಬೋದು. ಆ ಲೈಟ್ ಸೆಟ್ಟಿಂಗ್ಸ್ಗಳಾಗಲಿ, ಆ ಕಲರ್ಲಿ ಒಂದು ತೋರಿಸಿರೋ ವಿಧಾನ ಆಗಲಿ ಸಖತ್ ಬ್ಯೂಟಿಫುಲ್ ಆಗಿ ಅನಿಸ್ತು ವಿಜುವಲಿ ನೋಡೋದಕ್ಕೆ ಮೂವಿನ. ಹಾಗೆ ಡೈಲಾಗ್ಸ್ ವಿಚಾರಕ್ಕೆ ಬಂದರೆ ಡೈಲಾಗ್ಸ್ ರೈಟಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆದರೆ ಇನ್ನೊಂಚೂರು ಇಂಟೆನ್ಸಿವ್ ಆಗಿದ್ದರೆ ಬೆಟರ್ ಆಗಿರ್ಬೋದಾಗಿತ್ತು ಅಂತ ಅನಿಸ್ತು ನೋಡ್ತಾ ಡೈಲಾಗ್ಸ್ಗಳೆಲ್ಲ ಕೇಳ್ತಾ. ಹಾಗೆ ಮೂವಿ ಓವರ್ ಆಲ್ ಆಗಿ ನನಗೇನು ಅನಿಸ್ತು ಅಂದರೆ ಒನ್ ಟೈಮ್ ವಾಚಬಲ್, ಖಂಡಿತ ಫ್ಯಾಮಿಲಿ ಆಡಿಯನ್ಸ್ಗಳಿಗೆ ಈ ಮೂವಿ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಚಿಕ್ಕ ಮಕ್ಕಳು ನೋಡ್ಬೋದಾದಂಥ ಮೂವಿ. ಹಾಗೆ ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು 5ಗೆ 2.5 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ಹಾಗೆ ಈ ರಿವ್ಯೂ ನಿಮಗೆ ಆನೆಸ್ಟ್ ಅನಿಸ್ತಂದರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೆ ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.